ನಮಸ್ಕಾರ ಭಕ್ತರೇ. ಏಕಾದಶಿ ಎಂದರೆ ಕೇವಲ ಉಪವಾಸವಲ್ಲ, ಅದು ಆತ್ಮಶುದ್ಧಿಯ ದಿನ. ಆದರೆ ತಿಳಿಯದೆ ನಾವು ಮಾಡುವ ಕೆಲವು ತಪ್ಪುಗಳು ಏಕಾದಶಿಯ ಸಂಪೂರ್ಣ ಫಲವನ್ನು ಕಳೆದುಕೊಳ್ಳುವಂತೆ ಮಾಡುತ್ತವೆ. ಇಂದು ತಿಳಿಯೋಣ, ಏಕಾದಶಿ ದಿನ ಯಾವ 5 ತಪ್ಪುಗಳನ್ನು ಮಾಡಬಾರದು. 1. ಅನ್ನ ಮತ್ತು ಉಪ್ಪು ಸೇವನೆ ಮಾಡಬಾರದು. ಏಕಾದಶಿ ದಿನ ಅನ್ನ, ಅಕ್ಕಿ, ಗೋಧಿ, ಉಪ್ಪು ಸೇವನೆ ಮಾಡಬಾರದು. ಶಾಸ್ತ್ರಾರ್ಥ: ಈ ದಿನ ಅನ್ನದಲ್ಲಿ ಪಾಪಪುರುಷ ವಾಸಿಸುತ್ತಾನೆ ಎಂಬ ನಂಬಿಕೆಯಿದೆ. ಏನು ಮಾಡಬೇಕು? ಹಣ್ಣು, ಹಾಲು, ನೀರು ಅಥವಾ ಸಂಪೂರ್ಣ ಉಪವಾಸ. 2. ನಕಾರಾತ್ಮಕ ಮಾತು ಮತ್ತು ಕೋಪ ಮಾಡಿಕೊಳ್ಳಬಾರದು. ಏಕಾದಶಿ ದಿನ ಕೋಪ, ಜಗಳ, ದುಷ್ಪದಗಳು ಮಹಾಪಾಪಕರವೆಂದು ಶಾಸ್ತ್ರ ಹೇಳುತ್ತದೆ. ಕಾರಣ, ಈ ದಿನ ಮನಸ್ಸು ಶುದ್ಧವಾಗಿರಬೇಕು. ನಕಾರಾತ್ಮಕತೆ ಪುಣ್ಯನಾಶ. ಏನು ಮಾಡಬೇಕು? ಶಾಂತ ಮಾತು, ಭಕ್ತಿ ಸಂಗೀತ, ಮಂತ್ರಜಪ. 3. ಅತಿಯಾಗಿ ನಿದ್ರೆ ಮಾಡುವುದು ತಪ್ಪು. ಏಕಾದಶಿ ದಿನ ಹೆಚ್ಚು ಸಮಯ ನಿದ್ರೆ ಮಾಡುವುದು ಆಲಸ್ಯ ಮತ್ತು ತಮೋಗುಣವನ್ನು ಹೆಚ್ಚಿಸುತ್ತದೆ. ಶಾಸ್ತ್ರದ ಮಾತು: ಈ ದಿನ ಜಾಗೃತಿ ಮತ್ತು ಧ್ಯಾನ ಮುಖ್ಯ. ಏನು ಮಾಡಬೇಕು? ಬೆಳಿಗ್ಗೆ ಬೇಗ ಎದ್ದು ಸ್ನಾನ, ವಿಷ್ಣು ಧ್ಯಾನ, ಕಥೆ ಅಥವಾ ಪುರಾಣ ಶ್ರವಣ. 4. ಮಂತ್ರಜಪ ಮಾಡದೇ ದಿನ ಕಳೆಯುವುದು ತಪ್ಪು. ಏಕಾದಶಿ ದಿನ ಮಂತ್ರಜಪ ಇಲ್ಲದೆ ಉಪವಾಸ ಮಾಡಿದರೆ ಪೂರ್ಣ ಫಲ ಸಿಗುವುದಿಲ್ಲ. ಏಕೆ? ಉಪವಾಸ ಪ್ಲಸ್ ಜಪ = ಸಂಪೂರ್ಣ ಪುಣ್ಯ. ಜಪ ಮಾಡಬೇಕಾದ ಮಂತ್ರ: ಓಂ ನಮೋ ನಾರಾಯಣಾಯ. ಕನಿಷ್ಠ 108 ಬಾರಿ ಪಠಣ ಮಾಡಬೇಕು. 5. ಅಹಂಕಾರದಿಂದ ವ್ರತ ಮಾಡುವುದು ತಪ್ಪು. ನಾನು ಉಪವಾಸ ಮಾಡಿದ್ದೇನೆ ಎಂಬ ಅಹಂಕಾರ ಬಂದರೆ ವ್ರತದ ಶಕ್ತಿ ಕಡಿಮೆಯಾಗುತ್ತದೆ. ಭಕ್ತಿ ಎಂದರೆ ಸರಳತೆ ಪ್ಲಸ್ ಶರಣಾಗತಿ. ಏನು ಮಾಡಬೇಕು? ವಿನಯ, ದಾನ, ಇತರರ ಮೇಲೆ ದಯೆ. ಏಕಾದಶಿ ಸರಿಯಾಗಿ ಪಾಲಿಸಿದರೆ ಲಭಿಸುವ ಫಲ: ಪಾಪನಾಶ, ಮನಃಶಾಂತಿ, ವಿಷ್ಣು ಕೃಪೆ, ಜೀವನದಲ್ಲಿ ಶುಭ ಫಲ, ಮೋಕ್ಷ ಮಾರ್ಗ. ಏಕಾದಶಿ ದಿನ ತಪ್ಪುಗಳನ್ನು ತಪ್ಪಿಸಿ ಶ್ರದ್ಧೆಯಿಂದ ವ್ರತ ಮಾಡಿದರೆ ಭಗವಾನ್ ವಿಷ್ಣು ನಿಮ್ಮ ಜೀವನವನ್ನು ಕಾಪಾಡುತ್ತಾನೆ. ನಮಸ್ಕಾರ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಷ್ಣು ಭಕ್ತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.